ಹಲೋ ಸ್ನೇಹಿತರೆ, ನಮ್ಮ ಲಚ್ಚಿಯ ಧಾರಾವಾಹಿಯಲ್ಲಿ ನಾಳೆಯ ಪ್ರೋಮೋದಲ್ಲಿ ಏನಿರುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ದೀಪಿಕಾ ಬಂದು ಸಂಗಮ್ ಹತ್ರ ತನ್ನ ಅಣ್ಣನ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ತಿರ್ತಾಳೆ. ಆಗ ಸಂಗಮಿಗೆ ಕೋಪ ಬಂದು, ಏನ್ ಮಾತಾಡ್ತಿದ್ಯಾ ನಮ್ಮ ಅಣ್ಣನ ಬಗ್ಗೆ? ನಮ್ಮ ಅಣ್ಣ ಯಾರ ಮೇಲೂ ಕೈ ಎತ್ತಿಲ್ಲ, ಅದು ತಮಾಷೆಗೂ ಸಹ ಎತ್ತಿಲ್ಲ. ಹಂಗಂದ್ಮೇಲೆ ರಿಯಾ ಮೇಲೆ ಎತ್ತಿದಾನೆ ಅಂದ್ರೆ ಅಲ್ಲಿನ ದೊಡ್ಡ ಅಪವಾದನೆ ಆಗಿದೆ, ಅದನ್ನ ಫಸ್ಟ್ ತಿಳ್ಕೊ ಅಂತ ಹೇಳ್ತಾರೆ. ಆಮೇಲೆ ಏನಂದ್ರೆ ಸಾಗರ್ ಅಂದ್ಯ, ಹೋಗೋ ಬಾರೋ ಅಂದ್ಯ, ಆತರ ಹೇಳೋದಕ್ಕೂ ಒಂದು ಯೋಗ್ಯತೆ ಇರಬೇಕು, ಆ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತಾರೆ. ಆಗ ಅವ್ರ ಅಣ್ಣ ನೀ ಯಾಕೆ ರಿಯಾ ಮೇಲೆ ಕೈ ಎತ್ತದೆ ಅಂತ ಕೇಳ್ತಾರೆ. ಆಗ ಸೀನಿಯರ್ ನಂದೇ ತಪ್ಪು ಅಂತ ಹೇಳ್ತಾರೆ. ಆಗ ಜೆ ನೋಡ್ದ್ಯಾ ನಿಮ್ಮಣ್ಣನೇ ಹೇಳ್ದ, ಒಪ್ಕೊಂಡ ಅಂತ ಹೇಳ್ತಾರೆ. ಆಗ ಸಂಗಮ್ ನಾನ್ ಕೊಡ್ತೀನಿ ಜಡ್ಜ್ಮೆಂಟ್, ಯಾರ್ ತಪ್ಪು ಯಾರ್ ಸರಿ ಅಂತ ಹೇಳಿ ಸೀನಿಯರ್ ಯಾಕೆ ಹೇಳು ಅಂತ ಹೇಳ್ತಾರೆ. ಇಲ್ಲ ನಂದೇ ತಪ್ಪು ಅಂತ ಹೇಳುದ್ನಲ್ಲ ಅಂತಾರೆ. ಜಡ್ಜ್ಮೆಂಟ್ ನಾನ್ ಕೊಡ್ತೀನಿ ಅಂತ ಹೇಳುದ್ನಲ್ಲ ನಾನು ಸಹ ಅಂತ ಹೇಳ್ತಾರೆ. ಇಲ್ಲಿ ಸಾಗರ್ ಅವರು ಮಾನಸಂಗೆ ನಾ ದತ್ತು ತಗೋಬೇಕಾಗಿರೋ ಮಗು ಅದು ಸಂಗಮ್ದೆ ಅಂತ ಹೇಳ್ತಾರೆ. ಆಗ ಮಾನಸರು ನಾವು ದತ್ತು ತಗೋಬೇಕಾಗಿರೋ ಮಗು ಸಂಗಮ್ದ ಹೇಗೆ ಅಂತಾರೆ. ಇಲ್ಲ ಗಿರಿಜಾ ಸತ್ತೋಗಿದ್ದಾಳೆ, ಹಾಗಾಗಿ ಮಗುನ ದತ್ತಕ್ಕೆ ತಗೊಳ್ಳೋಣ ಅಂತಾರೆ. ಆಗ ಮಾನಸ ಹೌದು ನೀನ್ ಹೇಗ್ ಗಿರ್ಜಾ ಗಂಡನ ಒಪ್ಪಿಸ್ತೀರಾ, ಅವ್ರು ಹೇಗೆ ಒಪ್ಪಿ ಮಗುನ ಕೊಡ್ತಾರೆ ಅಂತ ಹೇಳ್ತಾರೆ. ಹೌದು ಹೇಗೆ ಗಿರ್ಜಾ ಹೊಟ್ಟೆಲಿರೋ ಮಗುನ ಇಟ್ಕೊಂಡು ಇನ್ನೊಬ್ನಿಗೆ ಮದ್ವೆ ಆದ್ಲು ಅಂತಾನೂ ಕೇಳ್ತಾರೆ. ಆಗ ಸಾಗರ್ ಅವರು ಇಲ್ಲ ಗಿರ್ಜಾ ಮದ್ವೆ ಆಗ್ಲಿಲ್ಲ, ಅವಳಿಗೆ ಇನ್ನೊಂದು ಮದ್ವೆನೂ ಆಗಿಲ್ಲ, ಸತ್ತೋದ್ಲು ಅಂತ ಹೇಳ್ತಾರೆ. ಆಗ ಅಲ್ಲೇ ಇದ್ದು ಸಂಗಮ್ ಎಲ್ಲ ಕೇಳಿಸ್ಕೊಂತಾರೆ. ಆಗ ತುಂಬಾ ಶಾಕ್ ಆಗತ್ತೆ. ಪ್ರೋಮೋ ಮುಗೀತು ಫ್ರೆಂಡ್ಸ್. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಸತಿಯಲ್ಲಿ ನಾನ್ ನಿಮ್ ಜೊತೆ ಇರ್ತೀನಿ.